ತಾತ ಅದೇ ಇವಾಗ ತುಂಬಾ ವಿಚಾರ ಮಾತಾಡ್ತಾ ಇದ್ವಿ. ಅಂದ್ರೆ ಒಟ್ಟು ನೀವೇನಂದ್ರೆ ಊರು 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 ಸುತ್ತಾಡ್ಕೊಂಡು ತುಂಬಾ ಖುಷಿಯಿಂದ ನೀವು ಎಲ್ಲಾ ಕಡೆ ವಾದ್ಯಗಳನ್ನ ನುಡ್ಸ್ಕೊಂಡು ಅದ್ರ ಮುಖಾಂತರನೇ ಬದುಕು ಕಟ್ಕೊಂಡ್ರಿ. ಅದ್ರ ಜೊತೆಗೆ ಬದುಕು ಅಂತ ಹೇಳಿದ್ರೆ ನಿಮಗ ಆಧಾರವಾಗಕ್ಕೆ ಮದುವೆ, ನಿಮ್ಮ ಧರ್ಮ ಪತ್ನಿ, ಆ ಸಂದರ್ಭ ಹೇಳಿತತೆ. ನೀವು ಮದ್ವೆ ಎಲ್ಲಾದ್ರಿ? ನಾನು ಮದುವೆ ಅಂದ್ರೆ ನಾವು ನಮ್ ಜನ ನಾವು ಎಲ್ಲ ಹೋಗ್ಬಿಟ್ಟಿದ್ವಿ ಈ ಮಂಡ್ಯ ಕಡೆ. ಅಲ್ಲಿ ಮಳವಳ್ಳಿ ಅಂತ ಐತೆ ಮಂಡ್ಯ ಹತ್ರ. ಹೌದು. ಆ ಮಳವಳ್ಳಿ ಅಲ್ಲಿ ನಿಂತು ಬಿಟ್ವಿ. ಅಲ್ಲಿ ಸುಮಾರು ದಿನ ಅಲ್ಲಿ ಸುತ್ತು ಓಡಾಡ್ಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಎಲ್ಲ ನಿಂತ್ಬಿಟ್ವಿ. ಆವಾಗ ಅವರು ನಮ್ಗೆ ಸಂಬಂಧಪಟ್ಟವ್ರೆ ಅಲ್ಲಿ ನಮ್ಗೆ ಮಳವಳ್ಳಿಯಾಗೆ ಮದುವೆ ಆಗಿದ್ದು. ಏನು ನಿಮ್ ಧರ್ಮಪತ್ನಿ ಹೆಸರು? ಲಕ್ಷ್ಮಮ್ಮ ಅಂತ. ಲಕ್ಷ್ಮಮ್ಮ ಅಂತ. ಮದ್ವೆ ನನಗೆ 20 ವರ್ಷ. ಈಗ ಒಟ್ಟು ನಿಮ್ಗೆ ಎಷ್ಟು ಜನ ಮಕ್ಳು ತಾತ? ನನಗ ಎಲ್ಲ ನಗ್ತಾರೇನೋ. ಯಾಕೆ? ಏನಂಗ್ ನಗ್ತಾರ ತಾತ? ನಗ್ತಾರೆ ಬಿಟ್ರೆ ಎಷ್ಟು ತಾತ ಹೇಳಿ ತಾತ? ಏನ್ ಜಾಸ್ತಿ ಇಲ್ಲ. ಅವು ಹೆಣ್ಮಕ್ಳು 7 ಜನ, ಗಂಡು ಮಕ್ಳು 7 ಜನ. ನೋಡಿ ತಾತ ಇದಕ್ಕೆ ಹೇಳಿದ್ದು ಅನ್ಸತ್ತೆ, ನಕ್ಬಿಡ್ತಾರೆ. ಆದ್ರೆ ಒಂಥರ ಏನ್ ಗೊತ್ತಾ ತಾತ, ಹಿಂದಿನ ಕಾಲದಲ್ಲಿ ಆ ಥರದ್ ಏನು ಇರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಆರೋಗ್ಯವಾದಂತ ವಾತಾವರಣ ಇತ್ತು. ಹಂಗಾಗಿ ಮಕ್ಳು ಎಷ್ಟ್ ಜನ ಇದ್ರು ಎಲ್ಲ ಗಟ್ಮುಟ್ಟಾಗಿ ಹುಡ್ತಾ ಇದ್ರು. ಅವ್ರನ್ನೆಲ್ಲ ಚೆನ್ನಾಗಿ ಬೆಳೆಸೋ ತಾಕತ್ತಿತ್ತು. ನಾನು ಗುಲ್ಬರ್ಗ ಹೋಗಿದ್ನಲ್ಲ, ಗುಲ್ಬರ್ಗ ಗೊಂಬೆರಾಮ ಅಂತ ಒಬ್ಬ, ನನಗೂ ಸನ್ಮಾನ ಮಾಡ್ರು, ಅವನಿಗೂ ಸನ್ಮಾನ ಮಾಡಿದ್ರು. ಅವನು 9 ಜನ ಹೆಣ್ತಿದ್ರು. ಒಬ್ಬೊಬ್ಬ. ಅಲ್ಲ ತಾತ, ಆದ್ರೂ ಈಗ ನಿಮ್ಗೆ ಒಟ್ಟು 14 ಜನ ಮಕ್ಳಲ್ಲಿ ಒಬ್ರು ಈ ಕಲೆ ಕಡೆ ಬರ್ಲಿಲ್ಲ. ಅದೇ ದೊಡ್ಡ ಮಗನ್ ಕತೆ ಹೇಳಿದ್ರೆ ನೀವು ಅಷ್ಟೇ ಮುಗೀತು. ಇನ್ಯಾರು ಕಲೀಲಿಲ್ಲ. ಬೇಕಾದ್ರೆ ಇನ್ನ ಒಂದು 3 ಇದ್ದಾರೆ. ನನ್ ದೊಡ್ಡ ಮಗನು ಇಲ್ಲಿ ಮಾತ್ರ ಆಗ್ತಾನೆ. ಅಂದ್ರೆ ಬರೀ ಶ್ರುತಿ ಆಗ್ತಾನೆ. ಇದು ಯಾವ್ದು ಬಾರ್ಸೋದು, ಬಾರ್ಸೋ ಇದನ್ನು ಕಲ್ತ್ಕೊಡ್ರು ಅಂದ್ರೆ ಆಗಲ್ಲ ನನ್ ಕೈಲ. ಸಾಕು ನಿನಗೆ ಸಾಕು ಅಂದ್ಬಿಡ್ತಾರ ಅಂತಾರೆ. ನೋಡಿ ಸ್ನೇಹಿತರೆ, ಕಲಾವಿದರ ಬದುಕು ಹೆಂಗಿರತ್ತೆ ಅಂತ ಅಂದ್ರೆ ಎಲ್ಲಾ ಹಂತಗಳನ್ನು ಗಮನಿಸಿದಾಗ ಏರಿಳಿತಗಳು ಎಷ್ಟೊಂದಿರತ್ತೆ ಅಂತ. ಅಂದ್ರೆ ಒಂದ್ ಕಡೆ ತಾನು ಇಷ್ಟಪಟ್ಟಂತ ಕಲೆ ಬಗ್ಗೆ ಅವ್ರಿಗಿರೋಂತ ನೆಮ್ಮದಿ ಇರ್ಬೋದು. ಆದ್ರೆ ಇನ್ನೊಂದ್ ಕಡೆ ಬದುಕು ಕಟ್ಕೊಳ್ಬೇಕು ಅಂತ ಹೇಳಿದಾಗ ಭಿಕ್ಷಾಟನೆಯ ಬದುಕಿದ್ರು ಕೂಡ ಅದ್ರಲ್ಲೂ ನಾನು ಖುಷಿ ಕಾಣ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅದರ ಜೊತೆಗೆ ವೈವಾಹಿಕ ಬದುಕು ಅಂದಾಗ ತಾತನ ಮುಖದಲ್ಲಿ ಇವಾಗ್ಲೂ ಕೂಡ ಒಂಥರ ಮುಖ ಕೆಂಪಾಯ್ತು. ಅಂದ್ರೆ ಬ್ಲಶ್ ಆನ್ ಆಗ್ತಾರೆ ಅಂತಾರಲ್ಲ, ಆ ತರ. ಅಯ್ಯಯ್ಯೋ ಇವಾಗ ಹೇಳಿದ್ರೆ ನಗ್ತಾರ ಜನ ಅಂತ. ಆದ್ರೆ ಏನು ಸಮಸ್ಯೆ ಅಲ್ಲ, ಎಲ್ಲರನ್ನೂ ಕೂಡ ಸರಿಯಾದ ರೀತಿನಲ್ಲಿ ಬದುಕು ಕಟ್ಕೊಡೋ ರೀತಿನಲ್ಲಿ ಬೆಳೆಸಿದ್ರೆ ಎಲ್ಲಾ ಚಂದ ಅಂತ ಹೇಳ್ತಾರೆ. ಸರಿ ತಾತ, ಹಂಗಿದ್ರೆ ಇವಾಗ ನೀವು ನಿಮ್ಮ ಮೂಲ ಗುಡಿಬಂಡೆ ಹತ್ರನೇ ಇದ್ದಿದ್ದ? ನೀವು ಅಪ್ಪ ಅಮ್ಮ ಎಲ್ಲ ಇದ್ದಿದ್ದಲ್ಲಿ? ನಾನು ಹುಟ್ಟಿದ್ದು ಬೆಳೆದಿದ್ದು ತುಮಕೂರು ಡಿಸ್ಟಿಕ್. ತುಮಕೂರು ಡಿಸ್ಟಿಕ್ ಮಧುಗಿರಿ ತಾಲ್ಲೂಕು. ಮಧುಗಿರಿ ತಾಲ್ಲೂಕು ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಗ್ರಾಮ ಅಂದ್ರೆ ದಾಳ್ವಾಟ. ದೊಡ್ಡ ದಾಳ್ವಾಟ ಅಂದ್ರೆ ನರಸಿಂಹಸ್ವಾಮಿ ದೇವಸ್ಥಾನ ಐತೆ. ಚಿಕ್ಕ ದಾಳ್ವಾಟ ನಮ್ದು. ನಾನು ಹುಟ್ಟಿದ್ದು ಬೆಳೆದು ಚಿಕ್ಕ ದಾಳ್ವಾಟದಾಗೆ ನಮ್ಮ ತಾಯಿ ತಂದೆ ಎಲ್ಲ ಹುಟ್ಟಿದ್ವು. ನಮ್ಮ ತಾಯಿಯ ಹುಟ್ಟಿದ ಮನೆ ಹಿಂದೂಪುರದಲ್ಲಿ ನಮ್ಮ ತಂದೆ ಮದುವೆ ಆಗಿದ್ದು. ಅವರು ಚೆನ್ನಾಗಿ ಓದಿದ್ರು. ನಮ್ಮ ತಂದೆನೂ ಓದಿದ್ರು. ನಮ್ಮ ತಾಯಿ ಅವ್ರ ಕೆಲ್ಸದಲ್ಲಿದ್ರ? ಅವರಿಗೆ ಕೆಲ್ಸಾನು ಡ್ಯೂಟಿ. ನಮ್ಮ ಅಪ್ಪನಿಗೆ ಮೇಸ್ಟ್ರಿ ಕೆಲಸ ಬಂದು ತುಮಕೂರಿಗೆ ಇದಾಗ್ತಾನೆ ಅಂತ ಯಾರೋ ಒಬ್ರು ತಲೆ ಕೆಡ್ಸ್ಬಿಟ್ರು. ಅಯ್ಯೋ. ಹೋಗ್ಲಿಲ್ವಾ ಕೆಲ್ಸಕ್ಕೆ ಹೋಗ್ತಾನೆ ಅನ್ನೋದ್ರ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಇದು ಗಿಂಕು ಕೂರ್ಸ್ಬಿಟ್ಟು ಅವ್ರನ್ನ ಇದ್ ಮಾಡ್ಬಿಟ್ರು. ಇದ್ರಲ್ಲೇ ಸರಿ ಹೋಗಿದ್ದು. ಅಷ್ಟೇ. ನೋಡಿ ಓದಿದ್ಲು. ಹೌದಾ? ಓದಿದ್ಲು. ಇಲ್ಲ ಏನಿಲ್ಲ. ನೋಡಿ ಸ್ನೇಹಿತರೆ, ಕಲಾವಿದ್ರ ಬದುಕು ಒಂದೊಂದ್ಸಲ ಹೆಂಗ ಆಗ್ಬಿಡತ್ತೆ ಅನ್ನೋದಕ್ಕೆ ಈಗ ನೋಡಿ ತಾತ ಹೇಳ್ತಾ ಇದ್ರು. ಇವರ ತಂದೆ ತಾಯಿ ಇಬ್ರು ಕೂಡ ಚೆನ್ನಾಗಿ ಓದಿದ್ರಂತೆ. ಮೇಷ್ಟ್ರ ಕೆಲ್ಸಾನು ಸಿಕ್ಕಿತ್ತು. ಆದ್ರೆ ಸಹವಾಸ ದೋಷ ಅಂತಾರಲ್ಲ, ಆ ಸಹವಾಸ ದೋಷದಿಂದ ಅವರು ಕೆಲ್ಸಕ್ಕೆ ಹೋಗ್ಲಿಲ್ಲ. ಬರೀ ಈ ಕಲೆನೇ ನಂಬ್ಕೊಂಡ್ರು. ಅದು ಅಷ್ಟೋ ಇಷ್ಟೋ ಅಂತ. ಆದ್ರೆ ಒಂದೇ ಒಂದು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಏನಂದ್ರೆ, ಆ ಕಲೆನ ಮುಂದುವರ್ಸೋದಕ್ಕೆ ಈ ಮಗನಿಗೆ ಕಲಿಸ್ಕೊಟ್ರಲ್ಲ, ಅದಕ್ಕೆ ಅವ್ರ ತಂದೆಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಸರಿ ತಾತ, ಆಯ್ತು. ನಿಮ್ಮ ವೈವಾಹಿಕ ಬದುಕು, 14 ಜನ ಮಕ್ಕಳು, ಆ ಕುಟುಂಬ, ಇಲ್ಲಿ ಅಲ್ಲಿ ಓಡಾಟ. ಸೊ ಫೈನಲಿ ಬಂದು ನೀವು ಈ ಕಡೆ ಗುಡಿಬಂಡೆ ಸೈಡ್ ನೆಲೆಸ್ತೀರಾ? ಅದೇ ಅವರು ಎಲ್ಲ ನಮ್ಮ ತಂದೆಯವರು ಎಲ್ಲ 10 ರೂಪಾಯಿಗೆ 1 ಎಕರೆ ಜಮೀನು ಎಲ್ಲ ಮಾಡಿಬಿಟ್ರು. 18 ಅಂಕಣ ಮನೆ ಇತ್ತು. ಅದನ್ನು ಕೂಡ ಒಂದು 650 ಮಾರಿಬಿಟ್ಟವ್ರೆ.
ಓ ಮನೇನ. ಹೌದಾ? ನಾನು ಇನ್ನೇನು ಅಲ್ಲಿ ಮನೇಲೆ ಹೋದ್ಮೇಲೆ ಇನ್ ಯಾಕೆ ಇರ್ಬೇಕು ಅಂತ ನಾನು ಈ ಕಡೆ ಬಂದ್ಬಿಟ್ಟು ಕೋಲಾರ ಡಿಸ್ಟಿಕ್. ಅಂದ್ರೆ ನಿಮ್ಗೆ ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಪರಿಚಯ ಇದು ಚೆನ್ನಾಗಿ ಪರಿಚಯ ಮಾಡ್ಕೊಂಡು ಇಲ್ಲಿ ವಾಸವಾಗಿ ಇಲ್ಲಿ ನಿಂತು ಇಲ್ಲಿಂದ ನಾನು ದೇಶವೆಲ್ಲ ಇಲ್ಲಿಂದಾನು ದೇಶವೆಲ್ಲ ಓಡಾಡಿ ಅಲ್ಲಿದ್ದಾಗೂ ಓಡಾಡಿದ್ದೆ. ಸರಿ ಸರಿ. ಈಗ ತಾತ ನೀವು ಊರೂರ್ ಸುತ್ತಾ ಇದ್ದೆ ಅಂದ್ರಲ್ಲ, ಅಂದ್ರೆ ನಿಮ್ದು ಟೋಟಲಿ ಒಂದ್ ರೀತಿ ಭಿಕ್ಷಾಟನೆ, ಇನ್ನೊಂದ್ ರೀತಿ ಅಲೆಮಾರಿಗಳ ತರ ಎಲ್ಲಾ ಕಡೆ. ಆದ್ರೆ ನೀವು ಎಲ್ಲಾ ಕಡೆ ಹೋದಾಗ ಎಲ್ಲಿ ಉಳ್ಕೋತಾ ಇದ್ರಿ? ಎಲ್ಲಿ ನಾವು ಸಾಯಂಕಾಲ ಎಲ್ಲ ಒಂದು ಮರದಡಿಯಲ್ಲಿ ಬಿದ್ಕೊಂಡ್ರೆ ಬೇಡ ಅಂತಾರೆ. ಅಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಅವಾಗ ಶತ್ರುಗಳು ಪತ್ರುಗಳು ಭಿಕ್ಷಾಟನೆ ಮಾಡೋರಿಗೆ ಒಂದು ಸತ್ರ ಪತ್ರ, ಅವಾಗ ಒಂದೊಂದು ಊರಿಗೆ ಒಂದೊಂದು ಸತ್ರ, ಒಂದು ಇಸ್ಕೋಲೋ ಇರ್ತಲ್ಲ, ಅಲ್ಲಿ ವಾಸವಾಗಿರ್ತಿದ್ವಿ ಅಷ್ಟೇ. ಸರಿ ಸರಿ ಸರಿ. ಇನ್ನೆಲ್ಲ ಎಲ್ಲಿ ಉಳ್ಕೊಂಬಾಗತ್ತೆ, ಅಲ್ಲಿ ವಾಸವಾಗಿರೋದು ಇನ್ನೊಂದು ತಾಕ ಹೋಗೋದು. ಅಂದ್ರೆ ನೀವು ಎಲ್ಲಿ ಆ ಊರಿಗೆ ಹೋಗ್ತೀರಾ, ಆ ಊರಲ್ಲಿ ಎಲ್ಲಿ ಜಾಗ ಸಿಗತ್ತ ಅಲ್ಲಿ ಇರೋದು, ಊಟ ತಿಂಡಿ ಅವರೇ ಕೊಡೋರು. ಎಲ್ಲಿ ನಾವೇ ಮಾಡ್ಕೋಬೇಕತ್ತಲ್ಲ. ಹಸಿಟ್ಟು ಇವಾಗ ರಾಗಿ ಪಾಗಿ ಮಿಷನ್ಗೆ ಹಾಕೋದು, ಅದೆಲ್ಲ ತಂದು ನಾವೇ ಮಾಡ್ಕೊಂಡು ತಿನ್ನೋದು, ಇನ್ನೊಂದು ಊರಿಗೆ ಹೋಗೋದು. ಅಂದ್ರೆ ಎಲ್ಲಾ ನೀವೇ ಮಾಡ್ಕೋತಾ ಇದ್ರ? ಎಲ್ಲ ಮಾಡ್ತಿದ್ರಲ್ಲ ಅವಾಗೆಲ್ಲ ಬೀಸ ಕಲ್ಲಿತ್ತು, ಭತ್ತ ಕುಟ್ಟೋದಿತ್ತು, ಹಿಂಗೆಲ್ಲ. ಅವಾಗ ಆ ಕಾಲ ಇವಾಗ ಐತೆ ಅಲ್ವಾ? ಆ ಕಾಲದಲ್ಲಿ ಹಂಗೆಲ್ಲ. ಅದಕ್ಕೆ ನೀವಿಷ್ಟು ಗಟ್ಮುಟ್ಟಾಗಿರೋದು. ಇವಾಗ ನೋಡಿ, ಇವಾಗಿನವ್ರು ನೀವ್ ಯಾರಾದ್ರೂ ಕೇಳಿ ಇಷ್ಟೊತ್ತು ಒಂದ್ 2 ನಿಮಿಷ ದಮ್ ಕಟ್ಟಿ ಅಂತ ಹೇಳಿದ್ರೆ ಖಂಡಿತ ಅದ್ ಆಗೋದೇ ಇಲ್ಲ. ನೀವ್ ಇಷ್ಟೊತ್ತವರೆಗೂ ನುಡಿಸ್ತೀರಾ ಈ ವಯಸ್ಸಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ಭಗವಂತ ನಿಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಹೌದು, ಇನ್ನೇನ್ ಮಾಡ್ತೀಯ ಇವಾಗ ಎದ್ದೇಳೋದು ಕುತ್ಕೊಂಬೋದೇ ಕಷ್ಟ. ಇವಾಗ ಒಂದೇ ಒಂದು ಮಗ ಇಲ್ಲ, ಎರಡೇ ಸಾಕು, ಇನ್ ಜಾಸ್ತಿ ಬೇಡ. ಅದಕ್ಕೆ ಏನ್ ಮಾಡ್ತೀಯ? ಇವಾಗ ಯಾರು ನಾವು ಮಾಡಿದಷ್ಟು ಕಷ್ಟ ಬೀಳೋದು ಇಲ್ಲ. ನಿಜ ಅಲ್ಲ. ಇವಾಗ ಜೀವನ ಶೈಲಿ ಬದಲಾಗಿದೆ, ಊಟ ತಿಂಡಿ ತಿನ್ನೋದು ಬದಲಾಗಿದೆ, ಎಲ್ಲಾನು ಬದಲಾಗಿದೆ ಅಂತಾರೆ. ಅದೇನೇ ಇರ್ಲಿ ತಾತ, ಈಗ ಹೌದು ನಿಮ್ಗೆ ಇಷ್ಟೆಲ್ಲ ಅಂದ್ರೆ ಓಡಾಟ, ಅವಕಾಶಗಳು, ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದ್ರಿ. ಯಾರು ನಿಮ್ಮನ್ನ ಕರೆದು ಸಿನಿಮಾಗೋ ಇಲ್ಲ ಬೇರೆ ಯಾವ್ದಾದ್ರು ಹಾಡಿಗೆ ರೆಕಾರ್ಡಿಂಗ್ ಅಲ್ಲಿ ನುಡ್ಸಕ್ ಕರೆದಿರ್ಲಿಲ್ವಾ ತಾತ? ಕರೀತಾರೆ. ಇವಾಗ ಎಲ್ಲ ಪ್ರೋಗ್ರಾಮ್ಗೆ ಹೋಗ್ತೀವಿ. ಅವರು ಇವಾಗ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿ ಏನ್ ಮಾಡ್ರ, ಅವರು 10,000 ಕೊಟ್ರು. 10,000 ಜೋಬ್ನಾಗೆ ತಕೊಂಡೆ. ನೀ ಎಲ್ಲ ನನ್ನ ಜೊತೆಲಿ ಇದ್ದವರು ಇಷ್ಟು 10-15 ಜನ ಮಾಡುವ ಕೆಲಸ ಒಂದೊಂದು ಯಾರನ್ನ ಬಾರಿಸ್ತಾರೆ. 3, 4, 3, 2 ಮೂಗ್ರಾಗಿ ಇಟ್ಕೊಂಡು ಬಾಯಲ್ಲಿ 3 ಇಟ್ಕೊಂಡು ಇಷ್ಟು ವಾದ್ಯಗಳೆಲ್ಲ 10-15 ಜನ ಬಾರಿಸ್ಬೋದು ಅಲ್ಕಂಡ್ರೆ. ನಿಂತವಿರೋ ವಾದ್ಯಗಳಲ್ಲ. ನೀನು 10,000 ಕೊಟ್ಟರೆ ಜೋಬ್ನಲ್ಲಿ ಇಟ್ಕೊಂಡು ಅದೇ ಹೋಗ್ತೀಯಲ್ಲ, ಯಾಕೆ ಹೋಗ್ತೀಯ ಅಂತ ಬಡಕಲಾವಿದ ಅನ್ನಿಸ್ಕೊಂಡಿರೋದು ಇದೆ. ನೀನ್ ಯಾಕೆ ಕೇಳ್ಬಾರ್ದು? ನಾನು ಇಷ್ಟಾದ್ರೆ ಬರ್ತೀನಿ, ಬರೋಲ್ಲ, ಈ ಪ್ರೋಗ್ರಾಮ್ ಕೊಡ್ತೀನಿ ಅಂತ ಯಾಕೆ? ಇವಾಗ 10 ಜನ ಬರ್ರಪ್ಪ, ತಬಟೆ ಗಿಬಿಟೆ ಅವು ಇವು ತಗೊಂಡು ಬಂದ್ರು, ಏನ್ ಕೊಡ್ಬೇಕಪ್ಪ ನಿಮ್ಗೆ? ನಮ್ಗೆ 70,000 80,000 1 ಲಕ್ಷ ಕೊಡ್ಬೇಕಪ್ಪ. ನಾವು 20 ಜನ ಬರ್ತೀವಿ, ಟಾಟಾ ಸುಮಾ ಮಾಡ್ಕೊ ಬರ್ತೀವಿ, ಎಲ್ಲ ಚಂಪಾ ಮಾಡ್ಕೊ ಬರ್ತೀವಿ, ಅದು ಇದೆಲ್ಲ ತರ್ತೀವಿ. ನಮ್ಗೊಂದು 1 ಲಕ್ಷ ಕೊಡ್ಬೇಕು. 80,000 ಕೊಡಿ, ಲಕ್ಷ ಬೇಡ, 80,000 ಕೊಡ್ರಿ, 90,000 ಕೊಡ್ರಿ ಅಂತ ಕೇಳ್ತಾರಲ್ಲ. ನೀನ್ ಇಷ್ಟು ಬಾರಿಸಿ ಮುಗ್ರಿಂದ ಬಾಯಿಂದ ಜಲವ ಇದೆಲ್ಲ ಮಾಡ್ತೀಯಲ್ಲ, ನೀನ್ ಯಾಕೆ ಕೇಳ್ಬಾರ್ದು ಅಂದ್ರು. ಸರ್ ನೀವು ಕೇಳಿದ್ದು ಕರೆಕ್ಟ್ ಆಗಿ ಇದೆ. ನನಗೆ ಕೇಳೋದಕ್ಕೆ ಸರಿಗೇನೆ ಐತೆ. ನಾನು ಕಲ್ತಿರೋದು ಈ ಸರಸ್ವತಿನ ನಾನು ಮಾರಾಟಕ್ಕಿಟ್ರೆ ಚೆನ್ನಾಗಿರ್ತತ, ಹಂಗೆ ನಾನು ಮಾರಾಟಕ್ಕೆ ಇಕ್ಕಿದ್ರೆ ಇದು ಮಾರಿಬಿಟ್ರೆ ಸರಿ ಹೋಗ್ತತ, ಇದು ಇಟ್ಕೊಳ್ಬೇಕು ಅಂದೆ. ಗ್ರೇಟ್ ತಾತ, ಗ್ರೇಟ್. ನೋಡ್ರಿ, ನಿಜವಾದ ಕಲಾವಿದರು ಅಂದ್ರೆ ಈ ತರ ನೋಡಿ, ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲದೆ ಮನಸ್ಸು ಖುಷಿ ಕೊಡೋ ರೀತಿನಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ಅವನಿರ್ತಾನೆ ಮೇಲ್ಗಡೆ ನೋಡ್ಕೊಳ್ಳೋನು ಅನ್ನೋದಕ್ಕೆ ಅವರು ನೋಡಿ. ಯಾರೋ ಬಂದು ಕಿವಿ ಮಾತು ಹೇಳಿ ಚುಚ್ಚಿ ಏನೇ ಕೇಳಿದ್ರು ಕೂಡ ತಾತ ಹೇಳಿದ ಮಾತೇನಂತ ಹೇಳಿದ್ರೆ ಸರಸ್ವತಿನ ಮಾರಾಟಕ್ಕೆ ಇಡ್ತಾರ ಅಂತ. ಹ್ಯಾಟ್ಸ್ ಆಫ್ ತಾತ, ನಿಜವಾಗ್ಲೂ ಖುಷಿ ಆಗತ್ತೆ ತಾತ. ಈ ಮಾರಾಟಕ್ಕೆ ಇಟ್ಬಿಟ್ಟು ಮಾರ್ದಂಗೆ ತಾನೆ? ಹೌದು ನಿಜ, ಮಾರ್ದಂಗೆನೆ. ನನಗೆ ಎಷ್ಟು ಕೊಟ್ಟರು ಸಹ ಆಸೆ ಮಸ್ತಾಗೈತೆ. ಆಸೆ ಅನ್ನೋದು ಆಕಾಶಕ್ಕಿಂತ ಅಗಲವಾಗೈತಲ್ಲ. ಏನ್ ನನ್ಗೇನು ಬಿಲ್ಡಿಂಗು 1-2 ಬಿಲ್ಡಿಂಗ್ ಕಟ್ಕೊಟ್ರು ಬೇಡ ಅಂಬಲ್ಲ. ಮೈಸೂರಿನಾಗೋ ಬೆಂಗಳೂರಾಗೋ ದೊಡ್ಡ ಬಿಲ್ಡಿಂಗ್ ಕೊಟ್ರು ಬೇಡ ಅಂಬಲ್ಲ. ಆಕಾಶಕ್ಕಿಂತ ಅಗಲವಾಗೈತಿ ಈ ಆಸೆ ಅನ್ನೋದು. ಎಲ್ಲಿಗೆ ಆಸೆ ಎಲ್ಲೈತೆ? ಯಾಕೆ? ಅದೇ ಅಲ್ಲ ಹೇಳ್ಬಾರ್ದು. ಮಾರಾಟಕ್ಕೆ ಇಕ್ಕಿದೀವ,
ನಾನು ಕಲ್ತಿರೋದೆಲ್ಲ ಮಾರ್ಕೊಂಡು ನಾನು ಹೋಗ್ಬೇಕಾಗಿರೋದು, ನಾನು ಮಾರಾಟಕ್ಕೆ ಇಕ್ಕಿಲ್ಲ. ಅವ್ರು ಏನು ಪ್ರೀತಿಯಿಂದ ಅವರು ಈ ಕಲೆಗೆ ಎಷ್ಟು ಕೊಡಬೇಕನ್ನೋದು, ಇಷ್ಟೇ ಕೊಡಬೇಕನ್ನೋದು ಕೂಡ ಅದಕ್ಕೆ ಅಳತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಗ್ರೇಡೇ ಇಲ್ಲ. ಇಷ್ಟು ಕೊಡಬೇಕು ಇಷ್ಟಿಲ್ಲ ಅನ್ನೋದು ಕೂಡ ನಾವು ಕೇಳೋಕ್ಕೂ ಆಗೋಲ್ಲ, ಅವ್ರು ಕೊಡೋಕ್ಕೂ ಶಕ್ತಿ ಇಲ್ಲ. ನಿಜ ನಿಜ ತಾತ. ಇಲ್ಲ, ಯಾವ ಕಲೆಗೂ ಬೆಲೆ ಕಟ್ಟಕ್ ಆಗಲ್ಲ ತಾತ. ಅದ್ರಲ್ಲೂ ನಿಮ್ಮಂತವ್ರಿಗೆ ಬೆಲೆ ಕಟ್ಟಕ್ ಆಗೋದೇ ಇಲ್ಲ. ಸ್ನೇಹಿತರೆ, ಈ ಮುಖವೀಣೆ ಏನಿದೆಯಲ್ಲ, ಮೂಲತಃ ಮೂಡಲ್ಪಾಯ ಅನ್ನುವಂಥ ಒಂದು ಜಾನಪದೀಯವಾದಂಥ ಕಲೆ ಇದೆಯಲ್ಲ, ಆ ಕಲೆಯಲ್ಲಿ ಹೆಚ್ಚು ಮುಖ್ಯವಾದ್ಯ ಅಂದ್ರೆ ಅಲ್ಲಿ ಆಲಾಪ ಮಾಡುವಂತ ಗಾಯಕರು ಆ ಆಲಾಪದ ಜೊತೆಗೆ ಈ ವಾದ್ಯವನ್ನ ಸೇರಿಸಿ ಅದರೊಟ್ಟಿಗೆ ನುಡಿಸುವಂತ ಒಂದು ಮುಖ್ಯವಾದಂಥ ವಾದನವಾಗಿತ್ತು. ಅಂದ್ರೆ ಇವತ್ತು ಕಾಲಘಟ್ಟ ಬದಲಾಗ್ತಾ ಇರೋ ಸಂದರ್ಭಗಳಲ್ಲಿ ಯಾವುದನ್ನ ಹೇಗೆ ಎಲ್ಲಿ ಬ್ಲೆಂಡ್ ಮಾಡಿ ಬಳಸ್ತಾರೆ ಖಂಡಿತ ಗೊತ್ತಿಲ್ಲ. ಆದ್ರೆ ಮುಂಚೆ ಇದನ್ನ ಹೆಚ್ಚಾಗಿ ಬಳಸ್ತಾ ಇದ್ದಿದ್ದು ಅಂದ್ರೆ ಮೂಡಲ್ಪಾಯ ಅನ್ನುವಂಥ ಆ ಕಲೆಯಲ್ಲಿ ಅಂತ ಸಂದರ್ಭದಲ್ಲಿ. ಆದ್ರೆ ಅದನ್ನ ಆಂಜನಪ್ಪ ಅವರು ಅವರ ತಂದೆ ಮೂಲಕ ಅಂದ್ರೆ ಅವರ ತಾತ ಮುತ್ತಾತ ಇವರೆಲ್ಲ ವಂಶ ಪಾರಂಪರ್ಯವಾಗಿ ಬಂದಂತ ಕಲೆನ ಬಿಡದೆ ಒಂದು ಛಲದ ರೀತಿನಲ್ಲಿ, ಒಬ್ಬ ತಪಸ್ವಿ ರೀತಿನಲ್ಲಿ ಅದನ್ನ ಕಲ್ತು ಮುಂದುವರಿಸ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಅವ್ರಿಗಿದೆ ಬೇಸರ. ಏನಂದ್ರೆ ನನ್ನ ಮನೇಲಿರೋ ಮಕ್ಳೂ ಇದನ್ನ ಕಲ್ತಿಲ್ಲ, ಅಥವಾ ಯಾರೋ ಒಂದು ಶಿಬಿರ ಮಾಡಿ ಕಲಿಸ್ತಾರೆ, ಯಾರಾದ್ರೂ ಬನ್ನಿ ಕಲಿಯೋರಿದ್ರೆ ಅಂತ ಹೇಳಿದ್ರೆ ಅಲ್ಲೂ ಯಾರೂ ಬರ್ಲಿಲ್ಲ ಅಂತ ಹೇಳ್ತಾರೆ ತಾತ. ಅಂದ್ರೆ ಅವ್ರಿಗೆ ಅನ್ನಿಸ್ತಾ ಇರೋದೇನಂದ್ರೆ ಈ ಕಲೆ ನನ್ ಜೊತೆನೆ ಹಂಗೆ ಮಣ್ಣಾಗ್ಬಿಡತ್ತಾ ಅಂತ ಗೊತ್ತಿಲ್ಲ. ಯಾರಾದ್ರೂ ಆಸಕ್ತಿ ಇದ್ರೆ ದಯವಿಟ್ಟು ಕಲ್ತ್ಕೊಳ್ಳಿ ಅನ್ನೋದು ನಮ್ಮ ಸೀನು ಜೊತೆ ಸಂಮಾತು ಈ ಎಪಿಸೋಡ್ ನಲ್ಲಿ ನಿಮಗ್ ನಾನು ಹೇಳ್ತಾ ಇದ್ದೀನಿ. ಈ ಮುಖವೀಣೆ ಇಲ್ಲಿ ಬಳಸ್ತಾ ಇದ್ರಲ್ಲ ವಾದ್ಯಗಳು, ಇದನ್ನೆಲ್ಲ ಹೇಗ್ ಮಾಡ್ತಾರೆ, ಯಾವ ಮರ ಬಳಸ್ತಾರೆ, ಏನೇನ್ ಬಳಸ್ತಾರೆ ಅದನ್ನೆಲ್ಲ ತಾತ ಹೇಳ್ತಾರೆ. ತಾತ ಹೇಳಿ ತಾತ, ಈಗಿದು ಪುಂಗಿ ತರ ಇದೆಯಲ್ವಾ, ಇದನ್ನ ಹೆಂಗೆ ಏನೇನು ಬಳಸಿದೀರ? ಸ್ವಾರೆ ಬುಂಡೆ, ಇದು ಸ್ವಾರೆ ಬುಂಡೆ. ಓಕೆ, ಸ್ವಾರೆ ಬುಂಡೆ ತಗೊಂಡು ನಾವು ಇದನ್ನ ಈ ಮ್ಯಾಣ ಗಿಣ ಅದು ಇದೆಲ್ಲ ಹಾಕೊಂಡು ಪ್ರತಿಯೊಂದು ಇದಕ್ಕೆ ಈ ಇದಿರ್ತತೆ ಜಲ್ಪ್ ಕಡ್ಡಿ ಅಂತಾರೆ, ಅದಕ್ಕೆ ಅದೆಲ್ಲ ಜಾಯಿಂಟ್ ಮಾಡ್ಕೊಂಡು ಇದನ್ನ ಶುಚಿ ಹಂಗೆ ನಾವು ಇದಕ್ಕೆ ಏನೇನ್ ಬೇಕಾದ್ರೂ ಅದೆಲ್ಲ ಮಾಡ್ಕೊಂಡು ಶುಚಿ. ಹೌದು, ಅಲ್ಲ ಶ್ರುತಿ ಇದೇ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ನಮಗ್ ಗೊತ್ತಾಗ್ಬೇಕಾದ್ರೆ ಪೂರ್ವದಿಂದ ಇದು ಅಂದ್ರೆ ತಲೆ ಒಳಗಡೆ ರೆಕಾರ್ಡ್ ಆಗ್ಬಿಟ್ಟಿದೆ. ಶ್ರುತಿ ಈ ಶ್ರುತಿಗಿದು ಹಿಂಗೆ ಕರೆಕ್ಟ್ ಆಗಿದೆ ಅಂತ ಅನ್ಬಿಟ್ಟು. ಇವಾಗ ಶುಚಿ ತಪ್ಪಿದ್ರೆ ಇದಕ್ಕೆ ಜಾಯಿಂಟ್ ಆಗೋಲ್ಲ, ಸೇರಲ್ಲ, ಶ್ರುತಿ ಸೇರಲ್ಲ. ಎರಡು ಇಕ್ಕಿದ್ರೆ ಸೇರಲ್ಲ, ಒಂದು ವಾರ ಇಕ್ಕಿದ್ರೆ ನಾವು ಇಲ್ಲ, 4 ವಾರ ಶುಚಿ ಇಕ್ಕಿದ್ರೆ ಮುಖವೇಣಿಗೆ ಇದಕ್ಕೆ ಜಾಯಿಂಟ್ ಆಗತ್ತೆ. ಈ ತರ ತಾಯಿ ಇದು ಏನಂತಾರೆ ಅಂದ್ರೆ ಇದು ತಾಯಿ ಅಂತಾರೆ, ಇದು ತಂದೆ ಮಾದರಿವಾಗಿ ತಂದೆ ಅಂತ ಲೆಕ್ಕ ಮಾಡ್ತಾರೆ. ಇವಾಗ ನಾನು ಹೇಳೋದು ಹೇಳ್ತಲ್ಲ, ಇವಾಗ ನೋಡಿ ಇದು ವಾಲೆಗರಿ, ಇದು ಓಲೆಗರಿನಾ? ವಾಲೆಗರಿ ಇದು ಯಾರ ಕೈಯಲ್ಲಿ ಇರ್ತತೆ? ಬ್ರಹ್ಮನ ಹತ್ರ. ಬ್ರಹ್ಮ ಅವಾಗ ಈ ವಾಲೆಗರಿಯಾಗ ಬರೀತಿದ್ದು. ಹೌದು ಹೌದು, ಈಗ ನಮಗೂ ತುಂಬಾ ಅದು ಹಳೇದ ತಾಳೆಗರಿಗಳು ಸಿಗತ್ತಲ್ಲ, ಅದ್ರ ಮೇಲೆ ಶಾಸನಗಳು ಇಷ್ಟೊಂದು ವಿಷಯ ಬರೀತಿದ್ರು. ಹೌದು, ಅವಾಗ ಅದು ಬ್ರಹ್ಮನ ಕೈಯಾಗಿರೋದು ನಮ್ ಬಾಯಿಗೆ ಇಕ್ಕೊಂಡ್ರೆ ಅದ್ ನುಡ್ಸ್ಬೇಕಂದ್ರೆ ಬಾರಿ ಇದು ನೀವು ಶ್ರೇಷ್ಠರು ಅದೃಷ್ಟ ಮಾಡಿದ್ರಿ ಅಷ್ಟೇ. ಇವಾಗ ಬುಡ್ಬುಡಿಕೆ ಹಿಂಗ್ ಬುಡ್ಬುಡಿಕೆ ಎಲ್ಲ ಬುಡ್ಬುಡಿಕೆ ಅದ್ ಯಾರ ಕೈಯಲ್ಲಿ ಇರ್ತತೆ? ಈಶ್ವರನ್ ಕೈಲಿ. ಅದು ಅವ್ನ್ ನುಡ್ಸ್ಬೇಕಾದ್ರೆ ಅವನಿಗೆ ಅದು ಒಲ್ದಿರ್ಬೇಕು. ಹೌದು ಹೌದು, ಎಲ್ಲಾರ್ಗು ಒಲಿಯೋದಿಲ್ಲ. ಸರಸ್ವತಿ ಶಾರದಾ ಎಲ್ಲಾರ್ಗು ಒಲಿಯೋದ, ಎಲ್ಲಾರು ನುಡ್ಸೋಕು ಆಗೋದಿಲ್ಲ. ಸರಿ, ಇದು ತಾತ ಇದು ನೀವು ಮುಖ್ಯವಾದದ್ದು ವಾದ್ಯ, ಇದು ಮುಖವೀಣೆ. ಇದನ್ನ ಯಾವ್ದ್ರಿಂದ ಮಾಡಿರ್ತೀರ? ಇದು ಅದೇ ಇವಾಗ ದೊಡ್ಡ 4 ಸ್ವರಗಳು ಮಾಡ್ತಾರೆ ಆ ಮರದಲ್ಲಿ ಇದನ್ನ ಕೊರೆದು ಇದಕ್ಕೆಲ್ಲ ಹೆಜ್ಜೆ ಹಾಕಿ ಇಷ್ಟೇ ಸ್ವರಗಳು ಅಂತ ಅದನ್ನ ಮಾಡಿ ನಮ್ಗೆ ಬೆಂಗಳೂರಾಗೆ ಮಾರ್ತಿದ್ರು. ಪಡುಲ್ಗೆರೆ ಅಂತ ಐತೆ ಬೆಂಗಳೂರು ಆಚೆ ಪಡುಲ್ಗೆರೆ, ಅವಾಗ 2 ರೂಪಾಯಿಗೆ ಮಾಡಿಕೊಡೋರು, 1 ವಾರ ಕೊಟ್ಟರು ಮಾಡಿಕೊಡೋರು. ಅವಾಗ ಕಮ್ಮಿ ರೇಟ್ ನಲ್ಲಿ ನಮ್ಗೆ ಮುಖವೇಣಿ ಮಾಡ್ಕೊಡ್ರಪ್ಪ ಅಂತ ಅಲ್ಲಿ ಇರ್ತಿದ್ರು ಪಡುಲ್ಗೆರೆಗೆ ಯಜಮಾನ್ರು, ಅವ್ರು ಮಾಡ್ತಾರೆ. ಈ ಕಾಲದ ಹುಡುಗರು ಮುಖವೇಣಿ ಯಾವ್ದು ನಮ್ಗೆ ಮಾಡೋಕ್ ಬರೋಲ್ಲಪ್ಪ ನೋಡಿ, ಇದು ಆಚಾರ್ಯ ಮಾಡೋದು, ಇದು ಕಂಡಿ ಅಂತಾರೆ. ಸರಿ ಸರಿ, ಒಳಗಡೆ ಅದು ಇದೆಯಲ್ಲ, ಮೆಟಲ್ ಇದೆ ಅಲ್ವಾ? ಈ ಕಂಡಿಗೆ ಇದೆ ಎಲೆ ಹಾಕ್ಬೇಕು ಅನ್ನೋ, ಇದು ಮಾಡ್ಕೊಡಂದ್ರೆ ಇವಾಗ ನಮ್ಗೆ ಬರಲ್ಲ ಅಂತ. ಇದು ಎಷ್ಟು ವರ್ಷ ಆಯ್ತು ತಾತ ಏನಿದು ಮಾಡಿಸಿ? ಇದು ನಮ್ ತಾತ ಮುತ್ತಾತ ಕಾಲದಿಂದ ಅವಾಗ್ಲಿಂದ ಇರೋದಾ ಇದು? ಅಂದ್ರೆ ನೀವು ಅದನ್ನೇ ಜೋಪಾನ ಮಾಡ್ಕೊಂಡಿದ್ದೀರಾ? ಅಷ್ಟೇ. ನಾವು ಇನ್ನ ಕೊಂಡ್ಕೋಬಹುದು, ನಾವು
ಎಲ್ಲಿ ತಂಜಾವೂರು ಹೋಗಿದ್ರೆ ಹಾ ತಂಜಾವೂರಲ್ಲಿ ಸಿಗ್ತದೆ, ಸರಿ 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 ತಂಜಾವೂರಲ್ಲಿ ಮಾಡ್ತಾರೆ. ಮತ್ತೆ ಇದು ತಾತ ಅದು ನಾವು ಇದು ಬಿದಿರು ಇರ್ತದಲ್ಲ, ಹಾ ಹೌದು ಬಿದಿರು ಶಿವಮೊಗ್ಗ ಭದ್ರಾವತಿ ಆ ಕಡೆ ಬಿದಿರು ಜಾಸ್ತಿ ಇರ್ತದೆ. ಹಾ ಆ ಬಿದಿರಲ್ಲಿ ಹಾ ತಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡ್ಕೊಂಡು ಈ ಕೊರಳು ನಾವು ಮಾಡಿರೋ ನಮ್ಮ ತಾತ ಮುತ್ತಾತ ಮಾಡಿರೋದು ನಾವು ಕಲ್ತ್ಕೊಂಡಿದ್ವಿ. ಅದೇ ಅಳ್ಬ ಹಳೇದೇ ಐತೆ. ನಮ್ಮ ತಾತ ಮುತ್ತಾತ ಯಾರು ಸತ್ತೋದ್ರು, ಅವರು ಹೋದ್ರು, ನಮ್ಮ ತಂದೆಯವರು ಹೋದ್ರು. ಅದೇ ನಾನು ಮಾಡಿಕೊಂಡಿದ್ವಿ. ಹಂಗಂದ್ರೆ ಅಲ್ಲ ತಾತ, ಈಗ ನೀವು ತಾತ ಮುತ್ತಾತನ ಕಾಲದ್ದು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 200 ವರ್ಷದ ಮೇಲಿಂದ. ಹೌದೌದು. ನೋಡಿ ಸ್ನೇಹಿತರೆ, ತಾತ ಇಷ್ಟೆಲ್ಲ ವಿಚಾರಗಳನ್ನು ಹೇಳಬೇಕಾದ್ರೆ ಇನ್ನೊಂದು ಕುತೂಹಲ ಅಂತ ಹೇಳಿದ್ರೆ, ಇವರ ತಂದೆ ತಾತ ಮುತ್ತಾತ ಅಂದ್ರೆ ಅಲ್ಲಿಂದ ಇದ್ದಂತ ಅವರು ನುಡಿಸ್ತಾ ಇದ್ದಂತ ವಾದ್ಯವನ್ನೇ ಇವತ್ತು ಕೂಡ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಸರಸ್ವತಿ ಮೇಲಿರುವಂತ ಭಕ್ತಿ ಏನು, ಜೊತೆಗೆ ಈ ಕಲೆ ಬಗ್ಗೆ ಇರುವಂತ ಗೌರವ ಏನು, ಆ ಕಲೆ ನನಗೆ ಎಷ್ಟೇ ಕೊಡ್ಲಿ ನಾನು ಇರೋದಕ್ಕೆ ಅದು ಕಾರಣ ಆಗಿದೆ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಅದನ್ನ ಆರಾಧಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ನಾವು ಖಂಡಿತ ಅದಕ್ಕೊಂದು ನಮಸ್ಕಾರ ಹೇಳ್ತೀವಿ ತಾತ. ಆಮೇಲೆ ಅದೇ ಮೂಗಲ್ ನುಡ್ಸೋದು ಅಂತ ಹೇಳಿದ್ರಲ್ಲ ತಾತ, ಅದ್ ಹೆಂಗೆ ಸಾಧ್ಯ, ಅದ್ ಹೆಂಗ್ ಅಭ್ಯಾಸ ಮಾಡಿದ್ರಿ ನೀವು? ಅದು ನಮ್ ದೊಡ್ಡ ಹಿರಿಕಿರು ಕಲ್ಸಿದ್ದೆ, ಈ ತರ ಬಾರಿಸ್ಬೇಕಪ್ಪ ಅಂತ ಯಾವ್ದು ಕಲ್ಸಿದ್ದೆ. ಅದು ಹೆಂಗೆ ತಾತ ನುಡ್ಸಿ ತೋರಿಸಿ ತಾತ? ಅದು ಮೊದ್ಲು ಬಾಯಾಗ ನುಡಿಸ್ತೀನಿ. ಹಾ ಸರಿ ಆಯ್ತು ತಾತ. ಏನು ಅದ್ಭುತ ತಾತ. ಇವಾಗ ಬಾರಿಸಿದ್ದೆ ಎಲ್ಲಿ ಬಾಯಾಗ ಬಾರಿಸ್ತಾ, ಎಲ್ಲಿ ಬಾರಿಸ್ತೆ? ಬಾಯಲ್ಲಿ. ಹೌದು. ಇವಾಗ ಬಾರಿಸೋದು ಮೂಗಿನಿಂದ ಬಾರಿಸೋದು ಇವಾಗ. ಸ್ನೇಹಿತರೆ, ಆಮೇಲೆ ಇಲ್ಲಿ ಗಮನಿಸ್ಬೇಕಾಗಿರೋದು, ಈ ಮೂಗಿನ ಹೊಳ್ಳೆಗಳಲ್ಲಿ ಇಟ್ಕೊಂಡಿರೋದು 2 ವಾದ್ಯ ನುಡಿಸ್ತಾರ ಅಂತ ಇಲ್ಲ. ತಾತ ಅದನ್ನ ಏನ್ ಹೇಳ್ತಾ ಇದಾರೆ, ಈಗ ಬಾಯಿನಲ್ಲಿ ನುಡಿಸ್ಬೇಕಾದ್ರೆ ಒಂದ್ ಸೈಡ್ ಅಲ್ಲಿ ಶ್ರುತಿ, ಒಂದ್ ಸೈಡ್ ಅಲ್ಲಿ ಮುಖವೀಣಿದು ಮೇಯ್ನು, ಇನ್ನೊಂದ್ ಸೈಡ್ ಗ್ಯಾಪ್ ಇದ್ದಾಗ ಅದನ್ನ ಆ ಡಮ್ಮಿ ಒಂದ್ ಪೀಸ್ ಕೊಳತರ ಇಟ್ಕೊಂಡಿರಲ್ಲ, ಆ ಸೈಡ್ ಇಟ್ಕೊಂಡು ಗಾಳಿ ಹೊರಗಡೆ ಹೋಗದೆ ಇರೋ ರೀತಿನಲ್ಲಿ ಅದನ್ನ ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡಿ ಗಾಳಿ ಒಳಗಡೆ ಇರೋದಕ್ಕೆ ಅದನ್ನ ಡಿಸೈನ್ ಮಾಡಿದ್ದಾರೆ. ಅದೇ ತರ ಮೂಗಲ್ ನುಡಿಸ್ಬೇಕಾದ್ರೂ ಅಷ್ಟೇನೆ ಒಂದು ಸೈಡ್ ಅಲ್ಲಿ ಇರೋದು ಮಾತ್ರ ಮುಖ್ಯವಾದಂತ ವಾದ್ಯ ನುಡ್ಸಕ್ಕೆ, ಇನ್ನೊಂದು ಅವ್ರ ಮೂಗಿನ ಹೊಳ್ಳೆಗೆ ಏನ್ ಇಟ್ಕೊಳ್ತಾರಲ್ಲ ಅದು ಈ ಮೂಗಿನ ಹೊಳ್ಳೆಯಿಂದ ಗಾಳಿ ಹೊರಗಡೆ ಹೋಗ್ಬಾರ್ದು. ಆ ಗಾಳಿ ಎಷ್ಟು ಒಳಗಡೆ ಇರುತ್ತೋ ಅವಾಗ ಮಾತ್ರ ಒಂದು ಇನ್ಸ್ಟ್ರೂಮೆಂಟ್ ನ, ಅದು ವಿಂಡ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಕ್ಕಾಗತ್ತೆ ಅಂತ. ಸೊ ಹಂಗಾಗಿ ಆ ಟೆಕ್ನಿಕ್ಸು ಇಟ್ಸ್ ರಿಯಲಿ ಮ್ಯಾಚ್ ಮಾಡಕ್ ಸಾಧ್ಯನೇ ಇಲ್ಲ. ಅದು ಅನ್ಲೆಸ್ ಪ್ರಾಕ್ಟೀಸ್ ಇಲ್ಲೇ ನೀವು ಮಾಡಕ್ಕೆ ನುಡ್ಸಕ್ ಸಾಧ್ಯನೇ ಇಲ್ಲ. ನುಡ್ಸಿ ತಾತ. ಸ್ನೇಹಿತರೆ, ತಾತ ಮೂಗಲ್ ನುಡಿಸ್ತಾ ಇರೋದು ನೋಡ್ತಾ ಇದ್ದೀರಲ್ವಾ? ನೋಡ್ದಾಗ ಮಾತ್ರನೇ ಗೊತ್ತಾಗೋದು ತಾತ ಮೂಗಲ್ ನುಡಿಸ್ತಾ ಇದಾರೆ ಅಂತ. ಇಲ್ಲ ಅಂದ್ರೆ ಖಂಡಿತ ಗೊತ್ತಾಗಲ್ಲ. ಬರೀ ಆಡಿಯೋ ಕೇಳಿದ್ರೆ ನಮಗನ್ಸತ್ತೆ ಅವರು ನಾರ್ಮಲ್ ಆಗಿ ಬಾಯಲ್ಲಿ ಮಾತ್ರ ನುಡಿಸ್ತಾ ಇದಾರೆ ಅಂತ. ನಿಜವಾಗ್ಲೂ ಇದೊಂದು ಅದ್ಭುತವಾದಂತ ಕಲೆ. ಅಂಥ ಕಲೆನ ಜೋಪಾನ ಮಾಡಿದಾರಲ್ಲ, ಅಂಥವ್ರು ನಮ್ ಜೊತೆ ಇದ್ದಾರೆ ಅನ್ನೋದಕ್ಕೆ ನಮ್ಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸತ್ತೆ. ತಾತ, ಈಗ ನಿಮ್ಮನ್ನ ಈ ಮೂಗ್ನಲ್ಲಿ ನುಡ್ಸಿದ್ ನೋಡ್ತಾ ಇದ್ರೆ ನಮಗ್ ನಿಜವಾಗ್ಲೂ ಒಂಥರ ಭಯನೇ ಆಗೋಯ್ತು. ಅಂದ್ರೆ ಉಸಿರಷ್ಟು ಹಿಡ್ಕೊಂಡು ನುಡ್ಸೋದು ಅಂದ್ರೆ ಸಖತ್ ಕಷ್ಟ. ಹೌದು ತಾತ, ಇದಕ್ಕೆ ಏನಾದ್ರೂ ನೀವು ಪ್ರತಿದಿನ ಅಭ್ಯಾಸ ಮಾಡ್ತೀರಾ? ಅಂದ್ರೆ ಈ ಪ್ರಾಣಾಯಾಮ ಮಾಡೋದು ಅವೆಲ್ಲ ಮಾಡ್ತಾರಲ್ಲ, ತುಂಬಾ ಹೇಳ್ತಾರೆ ನೋಡಿ ಉಸಿರು ವಿಚಾರಕ್ಕೆ ಅಂತ, ಅಂದ್ರೆ ಹಂಗೆಲ್ಲ ಏನಾದ್ರು ಮಾಡ್ತೀರಾ ತಾತ? ನಾನೇನು ಮಾಡಿಲ್ಲ. ನಾನು ಇವಾಗಿನ ಕಾಲಘಟ್ಟದಲ್ಲಿ
ಕಾಲದಲ್ಲಿ ಅಂದ್ರೆ ಯಾರ್ ತಪ್ಪು ಅಂತ ಹೇಳಬೇಕು ಗೊತ್ತಿಲ್ಲ. ಆದ್ರೆ ಏನಂತೆ ಬದಲಾವಣೆ ಅನ್ನೋ ಕಾಲಕ್ಕೆ ಈ ತಾತನೂ ಅಷ್ಟೇನೆ ಸಿನಿಮಾ ಹಾಡುಗಳನ್ನೊಂದಷ್ಟು ಅದನ್ನ ನುಡಿಸೋದ್ರ ಜೊತೆಗೆ ಇವತ್ತಿನ ಯಂಗರ್ ಜನರೇಷನ್ ಕೂಡ ಖುಷಿ ಪಡ್ಬೇಕು ಅಂತ ಹೇಳಿ ಸಿನಿಮಾ ಹಾಡುಗಳನ್ನ ಕೂಡ ಅದ್ಭುತವಾಗಿ ನುಡಿಸ್ತಾರೆ. ಆದ್ರೆ ಸೀನು ಜೊತೆ ಸಂಮಾತು ಈ ಕಾರ್ಯಕ್ರಮದಲ್ಲಿ ಖಂಡಿತ ನಾನು ಸಿನಿಮಾ ಹಾಡುಗಳನ್ನ ನಿಮಗೆ ಕೇಳಿಸ್ತಾ ಇಲ್ಲ. 2 ರೀಸನ್ ಇದೆ. ಒಂದು, ನನ್ನ ಎಪಿಸೋಡ್ ನಲ್ಲಿ ನಿಜವಾಗ್ಲೂ ಶಾಸ್ತ್ರೀಯವಾದ ಸಂಗೀತವನ್ನ ಕೇಳಲಿ ಅನ್ನೋದು ನನ್ನ ಉದ್ದೇಶ. ಇನ್ನೊಂದು ಕಡೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಂತ ಬಂದಿದ ತಕ್ಷಣ ನಿಮಗೆ ಗೊತ್ತು, ಪಾಪ್ಯುಲರ್ ಇರೋ ಲೇಬಲ್ ಇರೋಂಥ ಹಾಡುಗಳನ್ನ ನಾವು ಬಳಸಿದ್ರೆ ಕಾಪಿರೈಟ್ ಇಶ್ಯೂ ಆಗತ್ತೆ. ಸೊ ಹಾಗಾಗಿ ಅಂತ ಗೋಜೆ ಬೇಡ, ಗೊಂದಲನೂ ಬೇಡ. ಒಂದು, ನಾವು ಶಾಸ್ತ್ರೀಯಕ್ಕೆ ಸಪೋರ್ಟ್ ಮಾಡೋಣ, ಮತ್ತೆ ಆ ರೀತಿಯ ಕಲಿಯೂ ಕೂಡ ಅವರಲ್ಲಿ ಅಗಾಧವಾಗಿರೋದ್ರಿಂದ ಅದನ್ನೇ ಕೇಳೋಣ. ಇದು ಸೀನು ಜೊತೆ ಸಂಮಾತಿನ ಇನ್ನೊಂದು ವಿಶೇಷ. ಇಲ್ಲಿವರೆಗೂ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ರೆ ನೆನಪಿದೆಯಾ ತಾತ? ನಾನು ಕೂರ್ಲೆ ಎಷ್ಟೈತು ಅಷ್ಟು ಅದು ಸತ್ಯ. ಏನೋ ಗೊತ್ತಾ, ತಾತನ ಹತ್ರ ವಯಸ್ಸು ಎಷ್ಟು ಅಂತ ಕೇಳಿದಾಗ ನನಗೇನು ಗೊತ್ತೇ ಇಲ್ಲ, ಎಷ್ಟು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅದೇ ಒಂದು ಅಂದಾಜಿನಲ್ಲಿ ಏನಂದ್ರೆ ರಾಜ್ಯೋತ್ಸವ ಅವಾರ್ಡ್ ಬಂದಂತ ಸಂದರ್ಭದಲ್ಲಿ ಅವರಿಗೆ ವಯಸ್ಸು ಮೆನ್ಷನ್ ಏನ್ ಮಾಡಿದ್ರಲ್ಲ ಅದು ಅಂದಾಜಲ್ಲೇ ಇರ್ಬೋದು, ನಂಗೆ ಗೊತ್ತಿಲ್ಲ ಅದನ್ನು. ಸೊ ಹಾಗಾಗಿ ಆ ಅಂದಾಜ್ ಮೇಲೆ ನಾನು ಹೇಳಿದೆ. ಇವಾಗ ನೋಡಿ ಕಾರ್ಯಕ್ರಮ ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇಡೀ ತನ್ನ ತಲೆಯಲ್ಲಿರೋ ಕೂದಲುಗಳ ಲೆಕ್ಕ ಹಾಕಿದ್ರೆ ಎಷ್ಟಿರ್ಬೋದು ಅಷ್ಟು ಕೊಟ್ಟಿರ್ಬೋದು ಅಂತ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ತಾತ. ನಿಮ್ಮ ಇಷ್ಟು ಸಾಧನೆಗೆ ನಾನು ಏನು ಹೇಳ್ಬೇಕು ಗೊತ್ತಿಲ್ಲ. ಆದ್ರೆ ತುಂಬಾ ಜನ ನಿಮ್ಮನ್ನ ಗುರುತಿಸಿ ಗೌರವಿಸಿ ಸನ್ಮಾನ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಪ್ರಶಸ್ತಿಗಳು ಬಂದಿದ್ದು ನಿಮ್ಗೆ ಏನ್ ಅನ್ಸುತ್ತೆ ತಾತ? ನನಗೆ ಪ್ರಶಸ್ತಿ ಬಂದಿರೋದು ಲೆಕ್ಕವೇ ಇಲ್ಲ. ನಾನು ಯಾವ ಲೆಕ್ಕ ಹೇಳೋಕು ಆಗೋಲ್ಲ. ಕೆಲವು ವಾದ್ಯಗಳನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ದಿಢೀರಂತ ಈ ಹಾವುಗಳು ಬಂದ್ಬಿಡತ್ತೆ, ಈ ತರದ್ದೆಲ್ಲ ತುಂಬಾ ಜನ ಹೇಳಿರೋ ಕಥೆಗಳಿದೆ. ಅಂದ್ರೆ ಅದು ಎಷ್ಟು ನಿಜ ಇದು ನನಗ್ ಗೊತ್ತಿಲ್ಲ, ಕೇಳಿರೋದಷ್ಟೇ ನಾನು. ಈಗ ಇದು ನೀವ್ ಏನ್ ಶ್ರುತಿಗೆ ಇಟ್ಕೊಳ್ತೀರಲ್ಲ, ಸ್ವಲ್ಪ ನೋಡಕ್ಕೆ ಪುಂಗಿ ತರನೇ ಅನ್ಸತ್ತೆ. ಅಂದ್ರೆ ಆ ತರ ಸೌಂಡಿಂಗು ಅಥವಾ ನುಡಿಸೋದು ಇಲ್ದೇ ಇದ್ರು ನಿಮಗಂತದ್ ಯಾವ್ದಾದ್ರು ಅನುಭವ ಆಗಿದೆಯಾ ತಾತ? ಅದು ಏನಪ್ಪಾ ಅಂದ್ರೆ ಈ ಸಂಗೀತ ಅನ್ನೋದು ಈ ಪೂರ್ವಕ್ಕೆ ಇದರಷ್ಟು ಇಂಪು ಯಾವುದು ಬರ್ತಾ ಇಲ್ಲ, ಬರೋಲ್ಲ. ನಾವು ಸಂಗೀತ ಸ್ವರಣೆ ಕೇಳಿ ಏಳುತ್ತಿನಲ್ಲಿರುವ ನಾಗರಾವು ಅದು ಅಲ್ಲೇ ಎಡೆತ್ತಾಡ್ತಂತೆ. ಆ ಸಂಗೀತ ಸ್ವರಣಿಗೆ ಆ ಸ್ವರಣೆ ತಪ್ಪಿದ್ರೆ ಅದು ಏನಾರ ಸ್ವಲ್ಪ ಅಪಶೃತಿ ಬಂದ್ರೆ ಅದು ಅಲ್ಲಿ ತಲೆ ಕೆಟ್ಟೋಗ್ತದೆ, ಇಲ್ಲಿಗೆ ಬಂದ್ಬಿಡ್ತದೆ. ಹೌದಾ? ಪುಲ್ಲಾಶಿ ಅಂತ ಆಯ್ತಲ್ಲ, ಕೊಯಮತ್ತೂರು ಆಚೆ, ಅಲ್ಲಿ ಒಂದು ಮಂಡಿಯಲ್ಲಿ ಬಾರಿಸ್ತಾ ಇದ್ರೆ ಬಂದೇ ಈ ತರ ಆಯ್ತು, ಬಂತು. ನಾನೇ ಅಂತಿಗಳು ಬೀಳಲ್ಲ, ನಾನು ಊದ್ತಾನೇ ಇದ್ದೆ. ಸ್ನೇಹಿತರೆ, ಮುಖವೀಣೆ ಆಂಜನಪ್ಪನವರು ಮಾತನಾಡಬೇಕಾದ್ರೆ, ಈ ವಾದನದ ಬಗ್ಗೆ ಹೇಳಬೇಕಾದ್ರೆ ನಾನ್ ಕೇಳಿದ ಪ್ರಶ್ನೆಗೆ ಎಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಾರೆ ನೋಡಿ. ಜಲವಾದನ, ನೀರಿನ ಮೂಲಕ ನೀವೇನ್ ಮಾಡ್ತಿರಲ್ಲ ವಾದನ ಮಾಡೋದು, ಅಂದ್ರೆ ಅದನ್ನ ಹೆಂಗೆ ತಾತ? ಅದು ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿದ್ದ? ನಮ್ ತಾತ ಮುತ್ತಾತ ನಮ್ಮ ತಂದೆ ಅವ್ರ ನಮ್ ಚಿಕ್ಕಪ್ಪ ದೊಡ್ಡಪ್ಪ ಮಾಡ್ತಿದ್ರು. ಎಲ್ಲಾರು ಮಾಡ್ತಾರೆ ಅಂತ ಅಂದ್ರೆ ಆಗೋಲ್ಲ. ಅದನ್ನ ಸಾಧನೆ ಮಾಡಿದವ್ರು ಮಾಡ್ತಾರೆ, ಎಲ್ಲಾರು ಮಾಡೋಕ್ ಆಗೋ ಸಾಧ್ಯವಿಲ್ಲ. ಎಲ್ಲಾರು ಮಾಡೋಕ್ ಸಾಧ್ಯವಿಲ್ಲ, ಎಲ್ಲಾರು ಮಾಡೋಕ್ ಆಗೋಲ್ಲ. ಹೌದಲ್ಲ? ಇದು ನೀರಿನದು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಔಟು, ಜೀವನೇ ಹೋಗ್ಬಿಡತ್ತೆ. ಇನ್ನಲ್ಲ ಅಷ್ಟೇ. ಮತ್ತೆ ಏನು ಮೂಗಲ್ಲಿ ನೀರು ಹೋಗ್ಬೇಕು, ಇನ್ನೊಂದು ಬರ್ಬೇಕು, ಬಾಯಲ್ಲಿ ನುಡಿಸ್ಬೇಕು ಅಂತಂದ್ರು. ಅದೆಲ್ಲ ಭಾರಿ ಕಷ್ಟ ಅಷ್ಟೇ. ಇವಾಗ ಅದು ಆ ಸ್ವರಣೆ ನಾನು ಹೇಳಿದ್ನಲ್ಲ ಅವಾಗಲೇ ಸ್ವರಣೆ, ಇವಾಗ ಅದು ಆ ಕಾಲದಲ್ಲಿ, ಆ ಸತ್ಯ ಕಾಲದಲ್ಲಿ ಆ ತರ ಇದ್ದಿದ್ದು ಅಲ್ವಾ? ಇವಾಗ ಯಾವ ಸತ್ಯನೂ ಇಲ್ಲ, ಪತ್ಯನೂ ಇಲ್ಲ, ನ್ಯಾಯನೂ ತಾತ ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ಇದು ಜಲವಾದನ ಅಂತ ಏನಿದೆಯಲ್ಲ, ಈಗ ಮುಂದೆ ನೀವು ನೋಡೋರಿದ್ದೀರಾ, ಅದನ್ನ ದಯವಿಟ್ಟು ಯಾರೂ ಮನೇಲಿ ಪ್ರಯತ್ನ ಪಡಬೇಡಿ. ಯಾಕಂದ್ರೆ ನಾವ್ ಯಾವಾಗ್ಲಾದ್ರೂ ಊಟ ಮಾಡೋ ಸಂದರ್ಭದಲ್ಲೇನೆ ಸಡನ್ ಆಗಿ ನಾವ್ ನೀರ್ ಕುಡಿದ್ಬಿಟ್ರೆ ನೆತ್ತಿ ಎತ್ತತ್ತೆ ಅಂತ ಹೇಳ್ತಾರಲ್ಲ, ಅಂದ್ರೆ ಮೂಗಲ್ ನೀರ್ ಹೊಟ್ಟೋದಾಗ ನಮಗ್ ಸಡನ್ ಆಗಿ ಕೆಮ್ಮು ಬಂದ್ಬಿಡುತ್ತೆ, ಅಥವಾ ಒಂಥರ ಉಸಿರು ಹಿಡ್ಕೊಂಡಂಗ್ ಆಗ್ಬಿಡುತ್ತೆ. ಆದ್ರೆ ಅದರಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಆ ಸಾಧನೆ ಹಿಂದೆ ತಪಸ್ಸಿರತ್ತೆ, ಕಠಿಣವಾದಂತ ಅಂದ್ರೆ ಅಭ್ಯಾಸ ಇರತ್ತೆ. ಹಂಗಿದ್ದಾಗ ಮಾತ್ರ ಮಾಡಕ್ಕಾಗೋದು. ತಾತನೇ ಹೇಳ್ದಂಗೆ ಯಾರು ಇದನ್ನ ಮಾಡ್ತಾ ಇಲ್ಲ, ಅಂದ್ರೆ ಇದು ಅಷ್ಟು ಕಷ್ಟನೂ ಇದೆ. ಆದ್ರೆ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಪ್ರಯತ್ನ ಪಡಬೇಡಿ. ಅನ್ಲೆಸ್ ಅದ್ರ ಬಗ್ಗೆ ತಿಳ್ಕೊಳ್ಳದೆ ನೀವೇನು ಮಾಡಬೇಡಿ. ದಯವಿಟ್ಟು ಸರಿಯಾಗಿ ಅದನ್ನ ನೋಡಿ, ಆಲಿಸಿ, ಎಂಜಾಯ್ ಮಾಡಿ ಅಂಡ್ ತಾತಂಗ್ ಸಪೋರ್ಟ್ ಮಾಡಿ. ಅಂಡ್ ಅಫ್ಕೋರ್ಸ್ ಇದು ಸೀನು ಜೊತೆ ಸಂಮಾತು ಈ ಸ್ಪೆಷಲ್ ಎಪಿಸೋಡ್ ಖಂಡಿತ ನಾನು ಮುಂದುವರಿಸ್ತಾ ಇದ್ದೀನಿ ಅವರ ಜಲವಾದನದ ಜೊತೆಗೆ.
ಒಂದು ಬಕೆಟ್ ನೀರು ಒಂದು ಬಿಂದಿಗೆ ನೀರು ಬೇಕಾದ್ರೆ ಒಂದು ಮೂಗಲ್ ತೆಗೆದು ಒಂದು ಮೂಗಲ್ ಬಿಟ್ಟಿದ್ದೆ. ಹೌದಾ? ಹೌದು, ಒಂದು ಗಂಟೆ ಬೇಕಾದ್ರೆ ಮಾಡ್ತಿದ್ದೆ. ನಮ್ಗೆ ಸ್ವಲ್ಪ ವಯಸ್ಸು ಆಯ್ತು. ಅಯ್ಯೋ, ಯಾವ ಸ್ವಲ್ಪ ವಯಸ್ಸು ಇರಿ ತಾತ, ನೀವು ಒಳ್ಳೆ ಸರಿ ಇತ್ತು. ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರು ದಯವಿಟ್ಟು ಇದನ್ನ ಪ್ರಯತ್ನ ಪಡಬೇಡಿ. ಯಾಕಂದ್ರೆ ತಾತನ ಇಷ್ಟು ವರ್ಷದ ಸತತವಾದಂತ ತಪಸ್ಸಿದೆಯಲ್ಲ, ಹಂಗಿದ್ದಾಗ ಮಾತ್ರ ಇದು ಸಾಧ್ಯ. ನಿಜವಾಗ್ಲೂ ನಾವು ಯೋಗ ಸಾಧನೆ ಮಾಡುವಂತ ಸಂದರ್ಭದಲ್ಲಿ ಪ್ರಾಣಾಯಾಮ ಬೇರೆ ಬೇರೆ ಹಂತಗಳಲ್ಲಿ ಗಮನಿಸಿದಾಗ ನಾವು ಒಂದು ಮೂಗಿನ ಹೊಳ್ಳೆಯಿಂದ ಇನ್ನೊಂದು ಮೂಗಿನ ಹೊಳ್ಳೆಗೆ ಒಂದು ಬಟ್ಟೆಯನ್ನ ಹಾಕಿ ನಾವು ಶುದ್ಧಿ ಮಾಡ್ಕೊಳ್ಳೋದು, ಒಳಗಡೆ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ನೀರನ್ನು ಹಾಕೋದು, ಇದೆಲ್ಲ ಪ್ರಾಸೆಸ್ ನೋಡಿದೀವಿ. ಆದರೆ ಆ ನೀರು ಬರೋದ್ರ ಜೊತೆಗೆ ವಾದ್ಯವನ್ನ ನುಡಿಸೋದು, ಈ ಮುಖವೀಣೆ ನುಡಿಸೋದು ಇದೆಯಲ್ಲ, ಇಟ್ ಈಸ್ ನಿಜವಾಗ್ಲೂ ಇಟ್ಸ್ ಒಂಥರ ದೊಡ್ಡ ರೋಮಾಂಚನ ಕೊಟ್ಟಂತ ಸಂದರ್ಭ. ದಯವಿಟ್ಟು ಕೇಳ್ಕೊಳ್ತೀನಿ, ಯಾರು ಈ ಪ್ರಯತ್ನ ಮಾಡಬೇಡಿ. ಅನ್ಲೆಸ್ ಇದನ್ನ ನೀವು ಎಲ್ಲಾದ್ರೂ ಅಂದ್ರೆ ತಾತನ ಹತ್ರ ಬಂದು ಗೈಡೆನ್ಸ್ ತಗೊಂಡು ಕಲ್ತ್ರೆ ಮಾತ್ರ ಇದನ್ನ ಪ್ರಯೋಗ ಮಾಡಿ, ಇಲ್ಲ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ತಾತ ಆ ಮಾತನ್ನ ಆಲ್ರೆಡಿ ಹೇಳಿದ್ದಾರೆ. ನಾನು ಇನ್ನೂ ಒಂದ್ಸಲ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇದು ಪ್ರಾಣ ತೆಗೆಯುವಂತ ಸಂದರ್ಭನೂ ಬರುತ್ತೆ ಅಂತ ಹೇಳಿದ್ದಾರೆ ತಾತ. ಹಾಗಾಗಿ ದಯವಿಟ್ಟು ಯಾರು ಪ್ರಯೋಗ ಮಾಡಬೇಡಿ. ದಯವಿಟ್ಟು ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಐ ಥಿಂಕ್ ವೆರಿ ಎಕ್ಸ್ಕ್ಲೂಸಿವ್ಲಿ ಸೀನು ಜೊತೆ ಸಂಮಾತು ಈ ಎಪಿಸೋಡ್ ನಲ್ಲಿ ಇಂಥ ಒಂದು ಮೈ ನವಿರೇಳಿಸುವಂತ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನ ನಿಮಗೋಸ್ಕರನೇ ಈ ಸಂಚಿಕೆನಲ್ಲಿ, ಅದು ಮುಖವೀಣೆ ಅಂಜನಪ್ಪ ಅವರ ಇಡೀ ಕುಟುಂಬಕ್ಕೆ ವಂಶಕ್ಕೆ ಸೀಮಿತವಾಗಿರುವಂತ ಈ ಕಲೆಯನ್ನ ನಿಮ್ಮ ಮುಂದೆ ತರುವಂತ ಒಂದು ಸಣ್ಣ ಪ್ರಯತ್ನ ತರೋದ್ರ ಜೊತೆಗೆ ಇಂಥ ಕಲಾವಿದರಿಗೆ ನೆರವಾಗಬೇಕು ಅನ್ನೋದನ್ನ ನಾನು ಮತ್ತೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಇಂಥ ಕಲಾವಿದರ ಬದುಕು ಇನ್ನೊಂದಷ್ಟು ಚಂದವಾಗ್ಲಿ, ಇಂಥ ಕಲೆ ಮುಂದುವರಿಲಿ ಅನ್ನೋದು ನಮ್ಮ ಆಶಯ. ಇಷ್ಟು ಕಲಿಬೇಕು ಅಂತ ನಾನು ಹೆಂಗೋ ನಾನು ಸರಸ್ವತಿನೇ ನನ್ನ ಇನ್ನ ಉಳಿಸಿ ಐತೆ, ನನ್ನಲ್ಲೇ ಹೋಗ್ಬಾರ್ದು ಅಂತ ನನಗೊಂದು ದುಃಖ ಆಗ್ತತೆ. ನಾನೇನ್ ಮಾಡೋಕ್ಕೂ ಸಾಧ್ಯವಿಲ್ಲ. ಇದು ನಾನು ಹೋದ್ರೆ ಎಲ್ಲಿಗೆ ಬಿಸಾಕ್ತಾರೋ, ಎಲ್ಲಿ ತಿಪ್ಪೆ ಗುಡ್ಡೆಗೆ ಬಿಸಾಕ್ತಾರೋ, ಎಲ್ಲ ಅಲ್ದಾಗ ತಗೊಂಡೋಗಿ ಬಿಸಾಕ್ತಾರೋ, ಆ ಅವಾರ್ಡು ಇರೋಲ್ಲ, ಎಲ್ಲೆಲ್ಲಿ ಬಿಸಾಕ್ತಾರೋ ಗೊತ್ತಿಲ್ಲ ನನಗೆ. ಜನ ನಿಮ್ಮನ್ನ ನೋಡಿರೋರು, ನಿಮ್ ವಾದನ ಕೇಳಿರೋರು ನಿಜವಾಗ್ಲೂ ಖುಷಿ ಪಡ್ತಾರೆ. ನಾವು ಅದನ್ನ ತೋರಿಸಿ ಅದನ್ನ ಜೋಪಾನ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಸೀನು ಜೊತೆ ಸಂಮಾತು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಹಾಗಾಗಿ ನೋಡಿ, ಮುಖವೀಣೆ ಆಂಜನಪ್ಪ ಅವರು ತುಂಬಾ ಅಂದ್ರೆ ನೊಂದ್ಕೊಂಡು ಹೇಳ್ತಾ ಇದ್ದಾರೆ, ಈ ಕಲೆ ಮುಂದುವರಿಯಕ್ಕೆ ಯಾರಾದ್ರೂ ಬರ್ತಾರಾ ಅನ್ನೋದಿದೆ. ಖಂಡಿತ ಇನ್ನೊಂದ್ಸಲ ಹೇಳ್ತೀನಿ, ಯಾರಿಗಾದ್ರೂ ಆಸಕ್ತಿ ಇದ್ರೆ ದಯವಿಟ್ಟು ಸಂಪರ್ಕಿಸಿ ತಾತನ. ಅಲ್ಲದೆ ತಾತ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ನಮ್ಮಂತ ಕಲಾವಿದ್ರನ್ನ ಕರೆಸಿದಾಗ, ನೀವೇನಾದ್ರೂ ಪರ್ಫಾರ್ಮ್ ಮಾಡಿಸಿದಾಗ ನಾನು ಯಾವತ್ತೂ ಎಲ್ಲೂ ಡಿಮಾಂಡ್ ಮಾಡಿಲ್ಲ, ನನಗಿಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ನನ್ನ ಸಂಭಾವನೆ. ಆದರೆ ದಯವಿಟ್ಟು ಕಲಾವಿದರು ಬದುಕು ಕಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪನಾದರೂ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಯಾರಿಗಾದ್ರೂ ಈ ಎಪಿಸೋಡ್ ನೋಡ್ತಾ ನೀವು ಕೊಡಲೇಬೇಕು ಅಂತ ಏನಾದರೂ ಇದ್ರೆ ಖಂಡಿತ ನಾವು ಕಮೆಂಟ್ ಹಾಕ್ಬೋದು. ನೀವು ಮೆಸೇಜ್ ಮಾಡಿದ್ರೆ ಖಂಡಿತ ತಲುಪಿಸೋ ಸಹಾಯ ನಮ್ಮ ಕಡೆಯಿಂದ ಆಗತ್ತೆ. ಅದಕ್ಕೆ ಸಪೋರ್ಟ್ ಮಾಡಿ. ಕಲಾವಿದರಿಗೆ ಸಾವಿಲ್ಲ, ಆದರೆ ಕಲಾವಿದ ಬದುಕೋದಕ್ಕೆ ಅನ್ನ ಬೇಕಾಗಿದೆ, ಆ ಅನ್ನಕ್ಕೊಂದಷ್ಟು ನೆರವಾಗಬೇಕಾಗಿದೆ. ದಯವಿಟ್ಟು ಅದನ್ನು ಮಾಡಿ ಅಂತ ನಾನು ನನ್ನ ಸಂಚಿಕೆ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇಂಥದ್ದೊಂದು ಸಂಚಿಕೆಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಇಂಥದ್ದು ನಿರಂತರವಾಗಿ ನಡೆಯುತ್ತೆ. ನೀವು ಫಾಲೋ ಮಾಡ್ತಾ ಇರಿ ಸೀನು ಜೊತೆ ಸಂಮಾತು. ನಮಸ್ಕಾರ.